ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಟೆಕ್ಸ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೆ. ಈ ಕ್ಲೀನ್ ಮಾಡಬೇಕಾದ್ರೆ ನನಗೊಂದು ಅನಿಸಿದಂದರೆ, ಈ ಕ್ಲೀನ್ ಮಾಡಿದ ನೀರು ಈ ಸಿಂಟೆಕ್ಸಲ್ಲೇ ಕೆಳಗಡೆ ಹೋಗಲ್ಲ. ಅದನ್ನು ಎತ್ತಿನೇ ಏನು ಈಗ ನಾನು ಸಿಂಟೆಕ್ಸ್ ಒಳಗಡೆ ಇದ್ದೀನಿ, ನಾನಿಲ್ಲಿ ಇಲ್ಲಿಂದನೇ ಎತ್ತಿಬಿಟ್ಟು ಹೊರಗಡೆ ಹಾಕಬೇಕು. ಈಗ ಈ ಕೆಲಸ ಮಾಡ್ಬೇಕಾದ್ರೆ ನನಗೊಂದು ಅನಿಸಿದಂದರೆ, ದಯವಿಟ್ಟು ಈ ಸಿಂಟೆಕ್ಸ್ ಕಂಪ್ನಿಗಳೆಲ್ಲ ಇದ್ದಾವಲ್ಲ, ಅವರು ದಯವಿಟ್ಟು ಇಲ್ಲಿ ನಾನು ಒಳಗಡೆ ತೋರಿಸ್ತೀನಿ. ಕೆಳಗಡೆ ಸೆಂಟ್ರಲ್ ಏನಿದೆಯಲ್ಲ, ಸೆಂಟ್ರ್ ತೋರಿಸ್ತೀನಿ ನಿಮಗೆ ನೋಡಿ. ಈ ಪೋರ್ಷನ್ನಲ್ಲೇ ಒಂದು ವೇಸ್ಟ್ ವಾಟರ್ ಹೋಗಲಿಕ್ಕೆ ಇಲ್ಲೇ ಮಾಡಬೇಕು. ಬೇರೆ ಕಡೆ ಎಲ್ಲಿ ಮಾಡಿದ್ರೂ ಆಗಲ್ಲ. ನಾನು ಮುಂದೆ ಅಲ್ಲಿ ತೋರಿಸ್ತೀನಿ. ಎಲ್ಲೆಲ್ಲೋ ಒಂದು ಕಡೆ ಪೈಪ್ ಇದ್ದಾವೆ, ಅದರಲ್ಲಿ ವೇಸ್ಟ್ ನೀರು ಹೋಗಲ್ಲ. ಅದು ಯಾಕೆ ಹೋಗಲ್ಲ ಅನ್ನೋದನ್ನು ಹೇಳ್ತೀನಿ ನಾನು. ಈ ಸೆಂಟ್ರಲ್ ಒಂದು ಸ್ವಲ್ಪ ಡೌನ್ ಮಾಡಿ ಇಲ್ಲಿಗೆ ಒಂದು ಪೈಪ್ ಬಿಟ್ಟು, ಏನು ಈ ಗಲೀಜು ನೀರು ಈಗ ಎಷ್ಟೇ ಕ್ಲೀನ್ ಮಾಡಿದ್ರೂ 2 ವರ್ಷಕ್ಕೆ ವರ್ಷನೂ ಆಗುತ್ತೆ. ಈ ಮಳೆಗಾಲದಲ್ಲೇ ಈ ಸಂಪಿಂದ ಇದು ಹೊರಗಡೆ ಪಂಚಾಯತ್ ನೀರು ಅಥವಾ ಪಟ್ಟಣ ಪಂಚಾಯತ್ ನೀರು ಆ ರೀತಿ ನೀರು ಬಂದಾಗ ಗಲೀಜಾಗೇ ಆಗುತ್ತೆ. ಹಾಗಾಗಿ ಈ ಗಲೀಜು ನೀರನ್ನ ಎತ್ತಾಕೋದು ಭಾರಿ ಕಷ್ಟ. ಆಮೇಲೆ ಎಲ್ಲರೂ ಇಳಿದು ಮಾಡೋದು ಭಾರಿ ಕಷ್ಟ ಆಗಿರುತ್ತೆ. ಹಾಗಾಗಿ ಸಿಂಟೆಕ್ಸ್ ಕಂಪ್ನಿಗಳು, ನಾನು ಏನು ಹೇಳ್ತೀನಿ, ಈ ಸೆಂಟ್ರ್ ಭಾಗದಲ್ಲೇ ಒಂದು ಪೈಪ್ ಇಟ್ಟು ಹೊರಗಡೆ ಈ ಗಲೀಜು ನೀರು ಹೋಗೋಕ್ಕೊಂದು ಅವಕಾಶ ಮಾಡಿದ್ರೆ ಎಲ್ಲರಿಗೂ ಈಸಿ ಆಗುತ್ತೆ. ಯಾಕಂದರೆ ಎಲ್ಲರೂ ಒಳಗಡೆನೇ ಹೋಗಿ ಕ್ಲೀನ್ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ. ಅವಾಗ ಮೇಲಿಂದನೇ ಒಂದು ಬಟ್ಟೆಗೆ ಒಂದು ಕೋಲಿಗೆ ಒಂದು ಬಟ್ಟೆ ಸುತ್ತಕೊಂಡು ಸ್ವಲ್ಪ ಕ್ಲೀನ್ ಮಾಡಿ ಇದು ಮಾಡಿದ್ರೂ ಹೋಗುತ್ತೆ. ಇಲ್ಲ ಸ್ವಲ್ಪ ಗಲೀಜು ನೀರು ಹೋಗ್ಲಿಕ್ಕೆ ಅಲ್ಲಿ ಕೆಳಗಡೆ ಟ್ಯಾಪ್ ಓಪನ್ ಮಾಡಿದ್ರು ಕೂಡಲೇ ಹೋಗ್ಬಿಡುತ್ತೆ. ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಎಷ್ಟೋ ಉತ್ತಮ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಒಳಗಡೆ ಅಲ್ವಾ, ಇದು ಸಿಂಟೆಕ್ಸ್ ಫುಲ್ಲು ಒಳಗಡೆಗೆ. ನಾನು ಇಲ್ಲಿದ್ದೀನಲ್ಲ, ಇದು ಇಲ್ಲಿ ಒಂದು ಇಟ್ಟಿದ್ದಾರೆ ನೋಡಿದ್ರಲ್ಲ. ಇದು ನಮ್ಮ ಮನೆಗಳಿಗೆ ಕನೆಕ್ಷನ್ ಇದೆ. ಇಲ್ಲಿಂದ ಸೀದಾ ಮನೆಗೆ ಹೋಗೋ ಇದಕ್ಕೆ ಕನೆಕ್ಷನ್ ಇದೆ. ಇದು ಟ್ಯಾಪಿಗೆ ಹೋಗುತ್ತೆ. ಇಲ್ಲಿ ಏನಿದೆ, 2 ಇಂಚ್ ಗ್ಯಾಪ್, 2 ಇಂಚ್ ಹೈಟ್ ಇದೆ ಇದು. ಹಾಗಾಗಿ ಇಲ್ಲಿ ಸಂಪೂರ್ಣ ನೀರು ಖಾಲಿ ಆಗಲಿ, ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹಾಗೆಯೇ ಇಲ್ಲೂ ಒಂದು ಕೊಟ್ಟಿದ್ದಾರೆ. ಇದು ಇಲ್ಲೇ ಸಿಂಟೆಕ್ಸಿಂದ ಕೆಳಗಡೆ ಇಲ್ಲೇನು ಮೇಲ್ಗಡೆ ಕ್ಲೀನ್ ಮಾಡಿದ ಅಥವಾ ಇಲ್ಲಿ ಮೇಲ್ಗಡೆ ಹೊರಗಡೆನೇ ಬಿಟ್ಕೊಳ್ಳೋಕೆ ಒಂದು ಆಪ್ಷನ್ ಇದೆ. ಇದು ಅಷ್ಟೇ. ಇದು ಎಷ್ಟಿದೆ, 2 ಇಂಚ್ ಹೈಟ್ ಇದೆ. 2 ಇಂಚ್ ಹೈಟ್ ಇರೋದ್ರಿಂದ ಏನಾಗುತ್ತೆ, ಇದು ಕೂಡ ಸಂಪೂರ್ಣವಾಗಿ ನೀರು ಖಾಲಿ ಆಗಲ್ಲ. ಮತ್ತಿನ್ನೆಲ್ಲೂ ಇಲ್ಲ. ಈ 2 ಇಂಚ್ ನೀರು ಏನದು ಗಲೀಜು ನೀರು ಕೂತಿರುತ್ತಲ್ಲ, 2 ಇಂಚು ಇಲ್ಲಿವರೆಗಿಂದ, ಈ ಗಲೀಜು ನೀರು ಹೋಗ್ಬೇಕಾದ್ರೆ ಆ್ಯಕ್ಚುಲಾಗಿ ನೀವು ಬೇರೆ ಯಾವ ಪೋರ್ಷನಲ್ಲಿ ಮಾಡಿದ್ರೂ ಆಗಲ್ಲ, ಯಾವ ಮೂಲೆ ಯಾವ ಕಾರ್ನರಲ್ಲಿ ಮಾಡಿದ್ರೂ ಆಗಲ್ಲ. ನೀವು ಮಾಡಬೇಕಾಗಿರೋದು ಈ ಸೆಂಟ್ರಲ್ಲೇ. ದಯವಿಟ್ಟು ಇದನ್ನು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಶೇರ್ ಮಾಡೋದು ಅಂದರೆ ಕಂಪ್ನಿಗಳಿಗೆ ಅದು ರೀಚ್ ಆಗಬೇಕು. ಕಂಪ್ನಿಗಳಿಗೆ ರೀಚ್ ಆದರೆ ಅವ್ರು ಏನಾದ್ರು ಒಂದು ಹೊಸ ಇನೋವೇಷನ್ ಮಾಡ್ತಾರೆ. ಇದು ಹೌದು, ಈ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಒಂದು ಹೊಸದೊಂದು ಇನ್ನೊಂದು ಟೆಕ್ನಾಲಜಿ ಇಲ್ಲ ಅಥವಾ ಯಾವುದೋ ರೀತಿಲೋ ಇನ್ನೊಂದು ಕಂಡು ಹಿಡಿದು ಇದನ್ನು ಇಲ್ಲಿ ಓಪನ್ ಆಗಂಗೆ ಮಾಡಿ, ಇಲ್ಲೊಂದು ಇದೇ ಥರ ಏನು ಕೊಟ್ಟಿದ್ದಾರಲ್ಲ, ಇದು ಫುಲ್ಲು ಮೋಲ್ಡ್ ಆಗಿ ಕೆಳಗಡೆಗೆ ಇರಬೇಕು. ಆವಾಗ ಈ ಗಲೀಜು ನೀರೆಲ್ಲ ಹೋಗುತ್ತೆ. ನಾವು ತೊಳೆದಿದ್ದು ಇದನ್ನು ಎತ್ತಿ ಮೇಲ್ಗಡೆ ಹಿಂಗೆ ಇದರಿಂದ ಹಾಕೋದು ಭಾರಿ ಕಷ್ಟ. ಎತ್ತಿ ಹಾಕೋದಿದೆಯಲ್ಲ ಭಾರಿ ಕಷ್ಟ ಆಗುತ್ತೆ. ಆಮೇಲೆ ಪ್ರತಿ ಸರಿನೂ ಎಲ್ಲ ಸರಿನೂ ಇದ್ರ ಒಳಗಡೆನೆ ಬಿಟ್ಟು ಇದ್ರ ಒಳಗಡೆನೆ ಏನು ಸಿಂಟೆಕ್ಸ್ ಒಳಗಡೆ ಬಂದುಬಿಟ್ಟು ಮಾಡೋಕ್ಕಾಗಲ್ಲ, ಭಾರಿ ಕಷ್ಟ ಇರುತ್ತೆ. ಅದು ಈಗೇನೋ ಹೊಸ ಸಿಂಟ್ಯಾಕ್ಸು, ನಾವು ಇದ್ರ ಮೇಲೆ ಪ್ರೆಷರ್ ಕೊಟ್ಟು ಕೆಳಗಡೆ ಇಳಿದು ಕೆಲಸ ಮಾಡ್ಬೋದು. ಅಥವಾ ಬೇರೆಯವ್ರಿಗೆ ನಾವು ಹೇಳಿದ್ರು ಅವ್ರು ಸಂಪೂರ್ಣವಾಗಿ ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಈ ನೀರನ್ನ ಎಷ್ಟು ಬೇಕೋ ಅಷ್ಟೇ ತೆಗಿಯೋಕ್ಕಾಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲ ಸಿಂಟೆಕ್ಸ್ ಕಂಪ್ನಿಗಳು ಅಥವಾ ತಿಳಿದು ಇಂಥವ್ರು ಇದ್ರ ಬಗ್ಗೆ ಒಂದು ಹೊಸದಾಗಿ ಒಂದು ಏನಾದ್ರು ಒಂದು ರೆಡಿ ಮಾಡಿ, ದಯವಿಟ್ಟು ಈ ಕೊಳೆ ನೀರಿದೆ ಅದನ್ನು ಹಾಗೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಂಥ ಕೊಳೆ ನೀರು ನೋಡಿ ಎಷ್ಟು ನೀರಿದೆ, ಇದನ್ನು ತೆಗಿಬೇಕಂದ್ರೆ ಸುಮಾರು ಟೈಮ್ ಬೇಕು. ಹಾಗಾಗಿ ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಒಂದು ಹೊಸ ರೀತಿಯದೊಂದು ಯಾವುದಾದ್ರು ಒಂದು ಬದಲಾವಣೆ ಮಾಡಿ ಈ ಸಿಂಟೆಕ್ಸ್ಗಳಲ್ಲಿ ಮುಂದಿನ ಬರೋರಿಗಾದ್ರೂ ಮುಂದೆ ತಗೊಳ್ಳೋರಿಗಾದ್ರೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ್.